ಸ್ನೇಹಿತರೆ ನಮಸ್ಕಾರ. ಸಿಂಪಲ್ ಮಲ್ನಾಡಿಗ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನೀವಿನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಟೈಟ್ಲು ನೋಡಿ, ಇವತ್ತು ನಾವು ಯಾವ ರೆಸಿಪಿ ಮಾಡ್ತಾ ಇದೀವಿ ಅಂತ ನಿಮಗೆ ಮೊದಲೇ ಗೊತ್ತಾಗಿರುತ್ತೆ. ಮಣ್ಣಿನ ಮಡಿಕೆಯಲ್ಲಿ ಇವತ್ತು ನಾವು ಬಂಗಡೆ ಮೀನನ್ನ ಬಚ್ಚುವ ರೆಸಿಪಿ ಮಾಡ್ತಾ ಇದ್ದೀವಿ. ಮಲೆನಾಡಿನಲ್ಲಿ ಸಾಂಪ್ರದಾಯಿಕವಾಗಿ ನೂರಾರು ವರ್ಷಗಳಿಂದ ನಾವು ಇವಾಗ ಮಾಡ್ತಾ ಇರೋ ಹಾಗೇನೆ ಅವರು ಕೂಡ ಮೀನನ್ನು ಮಣ್ಣಿನ ಮಡಿಕೆನಲ್ಲೇ ಬಚ್ತಾ ಇದ್ರು. ಇವಾಗ ಮೀನು ಬಚ್ಚೋ ರೀತಿ ಅದೇ ತರ ಇದ್ರೂ ಕೂಡ ಮಣ್ಣಿನ ಮಡಿಕೆಗಳು ಕಡಿಮೆ ಆಗ್ತಿದ್ದಾವೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಮಲೆನಾಡು ಶೈಲಿನಲ್ಲಿ ಮಣ್ಣಿನ ಮಡಿಕೆನಲ್ಲಿ ಮೀನು ಬಚ್ಚೋದು ಹೇಗೆ ಅಂತ ನೋಡೋಣ. ಇವಾಗ ಎಲ್ಲ ಹಸಿ ಮಸಾಲೆಗಳನ್ನ ಒಂದೊಂದಾಗಿ ಕಡಿಯೋ ಕಲ್ನಲ್ಲಿ ಹಾಕ್ತಾ ಇದೀವಿ. ಒಣಮೆಣಸು, ಇದು ಸ್ವಲ್ಪ ಖಾರ ಕಡಿಮೆ ಇರೋದ್ರಿಂದ 25ರಿಂದ 30 ಹಾಕ್ತಾ ಇದೀವಿ. ಇವಾಗ ಒಣಗಿರೋ 15ರಿಂದ 20 ಜೀರಿಗೆ ಮೆಣಸು ಹಾಕೊಂಡಿದೀವಿ. ಮತ್ತೆ 3 ಚಮಚ ಧನಿಯಾ ಹಾಕ್ತಾ ಇದೀವಿ. 2 ಸ್ಪೂನ್ ಕಾಳುಮೆಣಸು ಹಾಕ್ತಾ ಇದೀವಿ. ಇವಾಗ 2 ಇಂಚು ಕತ್ತರಿಸಿದ ಶುಂಠಿ ಹಾಕ್ತಾ ಇದೀವಿ. ಒಂದು ದೊಡ್ಡ ಬೆಳ್ಳುಳ್ಳಿ ಗಡ್ಡೆ ಬಿಡಿಸಿ ಹಾಕ್ತಾ ಇದೀವಿ. ಕೊನೆಗೆ 1/2 ಸ್ಪೂನ್ ಅರಿಶಿನ ಹಾಕಿ ಎಲ್ಲಾ ಹಸಿ ಮಸಾಲೆಯನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋಣ. ಸ್ವಲ್ಪ ನೀರು ಹಾಕಿ ತಿರುಗಿಸ್ಕೋಬೇಕು, ಇಲ್ಲಾಂದ್ರೆ ಖಾರ ಬೇಗ ನುಣ್ಣಗಾಗಲ್ಲ. ನೋಡಿ ಸ್ನೇಹಿತರೆ, ಖಾರ ಒಳ್ಳೆ ನುಣ್ಣಗೆ ಹರಿದಿದೆ. ಇವಾಗ ಇದು ತೆಗೆದು ಇಡ್ತಾ ಇದ್ದೀವಿ. ಇವಾಗ ಒಲೆ ಮೇಲೆ ಒಂದು ಮಡಕೆ ಇಟ್ಟಿದ್ದೀವಿ. ಅದಕ್ಕೆ ಕಡ್ದಿಟ್ಟ ಖಾರ ಮತ್ತೆ ಕಲ್ಲು ತೊಳೆದ ಖಾರದ ನೀರನ್ನು ಕೂಡ ಹಾಕ್ತಾ ಇದ್ದೀವಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಅಂದಾಜಿಗೆ ಹರಳುಪ್ಪು ಹಾಕ್ತಾ ಇದ್ದೀವಿ. ಹರಳುಪ್ಪೆ ಒಳ್ಳೆ ಟೇಸ್ಟ್ ಬರುತ್ತೆ ಮತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಇವಾಗ ಅಡ್ಡುಳಿ 1 ಚಮಚ ಹಾಕ್ತಾ ಇದ್ದೀವಿ. ಇದು ಒಂದೇ 1 ಚಮಚ ಸಾಕು, ಯಾಕಂದ್ರೆ ಹೆಚ್ಚಿಗೆ ಹುಳಿ ಇರುತ್ತೆ. ಮಲೆನಾಡಲ್ಲಿ ಸಾಮಾನ್ಯವಾಗಿ ಈ ಅಡ್ಡುಳಿನೇ ಬಳಸ್ತಾರೆ. ಮಲೆನಾಡಲ್ಲಿ ಎಲ್ಲರಿಗೂ ಕೂಡ ಅಡ್ಡುಳಿ ಅಂದ್ರೆ ಏನಂತ ಗೊತ್ತಿರುತ್ತೆ. ಒಂದು ವೇಳೆ ಅಡ್ಡುಳಿ ಇಲ್ಲ ಅಂದ್ರೆ ಬೇರೆ ಹುಳಿ ಕೂಡ ಹಾಕೋಬಹುದು. ಇವಾಗ ಹುಳಿ, ಉಪ್ಪು, ಖಾರನ ಚೆನ್ನಾಗಿ ತಿರುಗಿಸ್ಕೊಂಡು ಮಿಶ್ರಣ ಮಾಡ್ತಾ ಇದ್ದೀವಿ. ಈಗ ಮೊದಲೇ ಹೆಚ್ಚಿ ತೊಳೆದಿಟ್ಟ 1 kg ಬಂಗಡೆ ಮೀನು ಪೀಸ್ಗಳನ್ನ ಹಾಕ್ತಾ ಇದ್ದೀವಿ. ಎಲ್ಲ ಪೀಸ್ಗಳನ್ನ ಹಾಕಿದ ನಂತರ ನಿಧಾನವಾಗಿ ತಿರ್ಸ್ಕೋಬೇಕು. ಇವಾಗ ಮುಚ್ಚಳವನ್ನು ಮುಚ್ಚಿ ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಡ್ತಾ ಇದ್ದೀವಿ. ಸ್ನೇಹಿತರೆ ನೋಡಿ, ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ. ಹಂಗೆ ಮಡಿಕೆನ ಈ ತರ ಹಿಡ್ಕೊಂಡು ಆ ಕಡೆ ಸ್ವಲ್ಪ ತಿರುಗಿಸಿ ಇಟ್ರೆ ಎಲ್ಲಾ ಮೀನ್ ಪೀಸ್ಗಳಿಗೂ ಒಂದೇ ತರ ಉಪ್ಪು, ಹುಳಿ, ಖಾರ ಮುಟ್ಟುತ್ತೆ. ಹಾಗಾಗಿ ನಾವು ಆ ತರ ತಿರ್ಸ್ಕೊಂಡಿದ್ದು. ಇವಾಗ ಸೌಂಡ್ ನಲ್ಲಿ ತಿರ್ಸಿದ್ರೆ ಮೀನ್ ಪೀಸ್ಗಳು ಪುಡಿ ಆಗೋ ಸಾಧ್ಯತೆ ಹೆಚ್ಚು. ಇವಾಗ ಪೂರ್ತಿ ಬಚ್ಚಿ ಆಗೋ ತನಕ ಒಂದು ಸೌಂಡ್ ಇಟ್ಟು ಅದ್ರ ಮೇಲೆ ಮುಚ್ಚಳ ಮುಚ್ಚಿಡ್ತಾ ಇದ್ದೀವಿ. ಆವಿ ಹೊರಗೆ ಹೋಗ್ತಾ ಇರಬೇಕು. ಸಣ್ಣ ಊರಿನಲ್ಲಿ ಬಚ್ಕೋಬೇಕು. ಒಂದು ವೇಳೆ ಕೆಂಡ ಜಾಸ್ತಿ ಇದ್ರೆ ಅದೇ ಸಾಕಾಗುತ್ತೆ. ಪೂರ್ತಿ ಬತ್ತಿ ಹೋಗೋ ತನಕ ಹಾಗೆ ಬಿಡಬೇಕು. ನಿಧಾನ ಊರಿನಲ್ಲಿ ಪೂರ್ತಿ ಬತ್ತೋಕೆ ಸಾಮಾನ್ಯ 1 ಗಂಟೆನೇ ಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಇವಾಗ 1 ಗಂಟೆ ಮೇಲೆ ಆಗಿದೆ. ಮೀನ್ ಫುಲ್ಲು ಬಚ್ಚಾಗಿದೆ. ಸಖತ್ ಸ್ಮೆಲ್ ಬರ್ತಿದೆ ಸ್ನೇಹಿತರೆ. ಸೌದೆ ಒಲೆಯಲ್ಲಿ ಹೀಗೆ ಮಣ್ಣಿನ ಮಡಿಕೆಯಲ್ಲಿ ಮೀನ್ ಬಚ್ಚಿದ್ರೆ ಆ ಲೈಟಾಗಿ ಬರೋ ಹೊಗೆ ಸ್ಮೆಲ್ಲು, ಮಣ್ಣಿನ ಮಡಿಕೆಯಲ್ಲಿ ಮೀನ್ ಬಚ್ಚಿದ್ರೆ ಅದ್ರ ಸ್ವಾದನೇ ಬೇರೆ ಸ್ನೇಹಿತರೆ. ಆ ಕೆಣದಲ್ಲಿ ಸುಟ್ಟ ಅಕ್ಕಿ ರೊಟ್ಟಿ ಜೊತೆಗೆ ಬಚ್ಚಿನ ಮೀನ್ ಹಾಕೊಂಡು ತಿಂತಾ ಇದ್ರೆ ಆ ರುಚಿ ಮತ್ತೆ ಸ್ಮೆಲ್ಲು ಅದು ವರ್ಣನೆ ಮಾಡಕ್ಕೆ ಆಗಲ್ಲ. ತಿಂದವ್ರಿಗೆ ಗೊತ್ತು ಇದ್ರ ರುಚಿ. ನೀವು ಒಂದ್ಸಲ ಟ್ರೈ ಮಾಡಿ ಸ್ನೇಹಿತರೆ. ಸೌದೆ ಒಲೆ, ಮಣ್ಣಿನ ಮಡಿಕೆ ಇಲ್ಲ ಅಂದ್ರೂ ಕೂಡ ಮಾಮೂಲಿ ಪಾತ್ರೆಯಲ್ಲೇ ಈ ರೆಸಿಪಿ ಟ್ರೈ ಮಾಡಿ ಸ್ನೇಹಿತರೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಿಂಪಲ್ ಮಲ್ನಾಡಿಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು ಸ್ನೇಹಿತರೆ.